ಬೆಂಗಳೂರಿನಲ್ಲಿ ಮತ್ತೊಂದು ರೋಡ್ ರೇಜ್ ಪ್ರಕರಣ ಬೆಳಕಿಗೆ ಬಂದಿದೆ. ಕಾರು ಚಾಲಕನ ಮೇಲೆ ಮತ್ತೊಂದು ಕಾರಿನಲ್ಲಿ ಇದ್ದವರು ಹಲ್ಲೆ ಮಾಡಿದ್ದಾರೆ. ಬ್ರೂಕ್ ಫೀಲ್ಡ್ ಬಳಿಯ HP ಪೆಟ್ರೋಲ್ ಬಂಕ್ ಬಳಿಯಲ್ಲಿ ಈ ಘಟನೆ ಸಂಭವಿಸಿದೆ. ಆಫೀಸ್ಗೆ ತೆರಳುತ್ತಾ ಇದ್ದಂತಹ ದಿಲೀಪ್ ಎಂಬಾತನ ಮೇಲೆ ಮತ್ತೊಂದು ಕಾರಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದವರು ಬಂದು ಹಲ್ಲೆ ಮಾಡಿದ್ದಾರೆ. ಕಾರಿನ ಗಾಜು ಒಡೆದು ಹಾಕಿ ಚಾಲಕನ ಮುಖಕ್ಕೆ ಪಂಚ್ ಮಾಡಿದ್ದಾರೆ. ಕಾರಣವೇ ಇಲ್ಲದೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಏನು ಕಾರಣನೇ ಇಲ್ಲ, ಕಾರಣನೇ ಇಲ್ಲದೆ ಬಂದು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಕೇಳಿಬರ್ತಾ ಇದೆ. HAL ಪೊಲೀಸ್ ಠಾಣೆಗೆ ದಿಲೀಪ್ ಅವರು ದೂರು ಕೊಟ್ಟಿದ್ದಾರೆ. ದೆಹಲಿ ರಿಜಿಸ್ಟ್ರೇಷನ್ ಕಾರಿನಲ್ಲಿ ಇದ್ದಂತಹ ಇಬ್ಬರು ಹಲ್ಲೆ ಮಾಡಿದ್ದಾರೆ. ಇದು ದೆಹಲಿಯ ರಿಜಿಸ್ಟರ್ ಆಗಿರುವಂತಹ ಕಾರು. ಈ ಕಾರಿನಲ್ಲಿ ಬಂದಂತಹ ಇಬ್ಬರು ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. DL8 CAZ 2473 ನಂಬರ್ನಲ್ಲಿ ಇದ್ದಂತಹ ಇಬ್ಬರು ಹಲ್ಲೆ ಮಾಡಿದ್ದಾರೆ. 15ಕ್ಕೂ ಹೆಚ್ಚು ಕೇಸ್ಗಳು ಇರುವಂತಹ ದೆಹಲಿ ನೋಂದಾಯಿತ ಕಾರಿದು. ಆದರೆ ಈ ಕಾರಿನಲ್ಲಿ ಬಂದಂಥವರು ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಚಲಿಸ್ತಾ ಇದ್ದಂತಹ ಬೈಕ್ನಿಂದ ಬಿದ್ದು ಯುವತಿ ಚಲಿಸ್ತಾ ಇರುವಂತಹ ಕಾರ್ನಲ್ಲಿ ಬಂದು ಹಲ್ಲೆ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಏಕಾಏಕಿ ಬಂದು ಕಾರ್ ನಿಲ್ಲಿಸಿದ್ದಾರೆ. ಕಾರಿನ ಗ್ಲಾಸ್ಗಳನ್ನು ಪುಡಿ ಪುಡಿ ಮಾಡಿದ್ರು. ಮುಖಕ್ಕೆ ಮುಷ್ಟಿ ಬಿಗಿದು ಪಂಚ್ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಈ ಹಿಂದೆಯೂ ಕೂಡ ಅನೇಕ ಪ್ರಕರಣಗಳು ಸಂಭವಿಸಿದ್ದಾವೆ. ರೋಡ್ ರೇಜ್ ಪ್ರಕರಣಗಳು ಬೆಂಗಳೂರಿನಲ್ಲಿ ಹೊಸತೇನಲ್ಲ. ಆದರೆ ಈ ರೀತಿಯ ರೋಡ್ ರೇಜ್ ಪ್ರಕರಣಗಳಿಗೆ ಅಂದರೆ ವೆಹಿಕಲ್ನಲ್ಲಿ ಪ್ರಯಾಣ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆಗುವಂತಹ ದಾಳಿಗಳೇನಿದ್ದಾವೆ, ಈ ಪ್ರಕರಣಗಳಿಗೆ ಫುಲ್ ಸ್ಟಾಪ್ ಬೀಳೋದು ಯಾವಾಗ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುವಂಥದ್ದು. ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಸಾರ್ವಜನಿಕರಿಗೆ ರಕ್ಷಣೆ ಇಲ್ಲ ಅನ್ನುವಂತಹ ಆಕ್ರೋಶ ಬೆಂಗಳೂರಿನಲ್ಲಿ ಈಗ ಹೆಚ್ಚಳವಾಗ್ತಾ ಇದೆ. ಇನ್ನು ಈ ಒಂದು ಹಲ್ಲೆಗೆ ಕಾರಣ ಏನು ಅಂತ ಕೇಳಿದಾಗ ಕಾರಣನೇ ಇಲ್ಲ. ಯಾವ ಕಾರಣಕ್ಕೆ ಬಂದು ಹಲ್ಲೆ ಮಾಡಿದ್ರು, ಏನು ಎತ್ತ, ಇದು ಯಾವುದು ಗೊತ್ತಿಲ್ಲ. ಏಕಾಏಕಿ ಬಂದವರೇ ಹಲ್ಲೆ ಮಾಡಿದ್ದಾರೆ. ಏಕಾಏಕಿ ಬಂದವರೇ ಕಾರಿನ ಗ್ಲಾಸ್ಗಳನ್ನು ಪುಡಿ ಪುಡಿ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಒಬ್ಬ ಕಾರು ಚಾಲಕನ ಮೇಲೆ ಮತ್ತೊಂದು ಕಾರಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂಥವರು ಬಂದು ಹಲ್ಲೆ ಮಾಡಿರುವ ಘಟನೆ ಇದು. ಘಟನೆಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ.